ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷಾ. ತುಂಬ ಬಿಸಿಲಿದೆ. ಈ ಬಿಸಿಲಿಗೆ ನಾವು ನಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋಕ್ಕೆ ಕರ್ಬೂಜ ಜ್ಯೂಸನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬಾ ಈಸಿ ನೋಡಿ. ಈ ಥರ ಯೆಲ್ಲೋ ಕಲರ್ ಆಗಿರೋ ಹಣ್ಣು ತೊಗೋಬೇಕು, ಆವಾಗ ಹಣ್ಣಾಗಿರುತ್ತೆ. ಗ್ರೀನ್ ಕಲರ್ ಇದ್ದರೆ ಅದು ಹಣ್ಣಾಗಿರಲ್ಲ. ಸೊ ಇದನ್ನು ತೊಗೊಂಡು ನೋಡಿ, ನೀಟಾಗಿ ಈ ಥರ ಬೀಜಗಳನ್ನ ತೆಗೆದು ಒಳಗಡೆ ಇರುವಂತಹ ತಿರುಳನ್ನು ಕ್ಲೀನಾಗಿ ತಕ್ಕೊಳ್ಳಿ. ಇದನ್ನು ತೆಗೆದು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಇದನ್ನು ಸ್ವಲ್ಪ ನಾವು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಹಾಲಿಟ್ಬಿಟ್ಟು ಆ ಹಾಲಿಗೆ 1 ಸ್ಪೂನು ಮಿಲ್ಕ್ ಪೌಡ್ರು, 1 ಸ್ಪೂನು ಕಸ್ಟರ್ಡ್ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಲಿನ ಜೊತೆ ಹಾಕಿ ಕುದಿಸ್ಕೋಬೇಕು. ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ. ಅದಕ್ಕೆ 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಿಕ್ನೆಸ್ ನೋಡಿ, ಇಷ್ಟು ತಿಕ್ಕಾದರೆ ಸಾಕು. ಈಗ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಈ ಕರ್ಬೂಜದ ಜ್ಯೂಸ್ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ಸ್ವಲ್ಪ ಹೆಚ್ಚಿರುವಂಥ ಕರ್ಬೂಜ ಹಾಕ್ಕೊಂಡು ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಲ್ ಮಾಡಿಕೊಂಡು ಕುಡಿಬೋದು. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಟ್ರೈ ಮಾಡಿ ನೋಡಿ. ಈ ಬೇಸಿಗೆಗೆ ಇದನ್ನು ಕುಡಿದು ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಈ ರೆಸಿಪಿ ಇಷ್ಟ ಆದರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.